ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅದೇ ಈಗ ನಾವೇನು ಹೇಳ್ತಾ ಇದ್ವಿ, ಇಡಿನವರು ದುರುದ್ದೇಶಪೂರ್ವಕವಾಗಿ ತನಿಖೆ ಮಾಡ್ತಾ ಇದ್ದಾರೆ. ಅವರಿಗೆ ತನಿಖೆ ಮಾಡೋದಕ್ಕೆ ಮ್ಯಾಂಡೇಟ್ ಇಲ್ಲ. ಯಾಕೆಂದರೆ ಈ ಕೇಸ್ನಲ್ಲಿ ಏನೋ ಮನಿ ಲಾಂಡ್ರಿಂಗ್ ಕೂಡ ಏನೂ ಆಗಿಲ್ಲ. ಆದರೂ ಕೂಡ PMLA ಆ್ಯಕ್ಟ್ನಲ್ಲಿ ಅವರು ಇಡಿಯವರು ಬೇಕು ಅಂತ ಹೇಳಿ ತನಿಖೆ ಮಾಡ್ತಾ ಇದ್ರು. ರಾಜಕೀಯ ದುರುದ್ದೇಶ ಪ್ರೇರಿತವಾಗಿತ್ತು. ನಮ್ಮೇನು ಪೊಸಿಷನ್ ಇತ್ತು ಅದು ಇವತ್ತು ವಿಂಡಿಕೇಟೆಡ್ ಆಗಿದೆ. ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಹೇಳಿದೆ, ನೀವು ರಾಜಕೀಯ ಕಾರಣಗಳಿಗೋಸ್ಕರ ಈ ರೀತಿ ಅನ್ನೆಸೆಸರಿಯಾಗಿ ಹರಾಸ್ ಮಾಡಬಾರ್ದು ಅಂತ ಹೇಳಿ. ಸೊ ಹಾಗಾಗಿ ನಮ್ಮ ಪೊಸಿಷನ್ ವಿಂಡಿಕೇಟೆಡ್ ಆಗಿದೆ. ಖಂಡಿತ ಹೌದು. ಇವಾಗ ಇಡಿಯವರು ತನಿಖೆ ತನಿಖೆ ಮಾಡೋದಕ್ಕೆ ಅಗತ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಬಟ್ ಆದರೆ ಏನು ಮೂಡ ಕೇಸ್ನ ಇದೆ ಅದರ ಮೆರಿಟ್ದು ಮೇಲಿಂದು ಕೇಸ್ ಇನ್ನೂ ನಡೀತಾ ಇವಾಗ ಜನಪ್ರತಿನಿಧಿ ಕೋರ್ಟ್ನಲ್ಲಿದೆ. ಸೊ ಅದು ತೀರ್ಪು ಬಂದಮೇಲೆ ನಾವು ಹೇಳಿದ್ದೀವಿ, ನಾವು ನಿರಪರಾಧಿಗಳು, ನಾವಿನ್ನೂ ತಪ್ಪು ಮಾಡಿಲ್ಲ ಅಂತ ಕೋರ್ಟ್ ನಮ್ಮ ಪರವಾಗಿ ತೀರ್ಪು ಕೊಡುತ್ತೆ ಅನ್ನೋ ನಂಬಿಕೆ ಕೂಡ ನಮಗಿದೆ. ಅದು ವಿಪಕ್ಷಗಳಿಗೆ ನಾವು ಮೊದಲಿಂದ ಅದನ್ನೇ ಹೇಳ್ತಿರೋದಲ್ವಾ. ಇವತ್ತು ಕೇಂದ್ರ ಸರ್ಕಾರ BJP ಅವರು ಅಧಿಕಾರದಲ್ಲಿದ್ದಾರೆ ಅಂತ ಹೇಳಿ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅಟೋನಮಸ್ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಅವುಗಳ ಕ್ರೆಡಿಬಿಲಿಟಿನ ನಾಶ ಮಾಡ್ತಾರೆ, ಅದು ವಿಶ್ವಾಸಾರ್ಹತೆಯನ್ನು ನಾಶ ಮಾಡ್ತಿದ್ದಾರೆ. ಸೊ ಹಾಗೆ ಮಾಡಿದ್ರೆ ಅದು ಆ ಸಂಸ್ಥೆಗಳಿಗೆ ಅವಮಾನ. ಮತ್ತು ತಮ್ಮ ರಾಜಕೀಯ ವೈರಿಗಳನ್ನು ಚುನಾವಣೆಯಲ್ಲಿ ಎದುರಿಸೋಕ್ಕಾಗದೆ ಈ ರೀತಿ ಅಡ್ಡದಾರಿಲಿ ಹಣಿಯುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅದು ಬಹಳ ದಿವಸ ನಡೆಯೋದಿಲ್ಲ ಅಂತ ಅಫ್ಕೋರ್ಸ್. ಅವರು ತಾಯಿಯವರು ಮೊದಲಿಂದನೂ ಪಾಪ ಅವರು ಇದ್ರೊಳಗೆಲ್ಲ ಏನು ಇನ್ವಾಲ್ವ್ ಆಗಿರಲಿಲ್ಲ. ಅವ್ರಿಗೆ ಏನು ಜಮೀನಿತ್ತು ಅದಕ್ಕೆ ಬದಲಿಯಾಗಿ ಕೊಡಿ ಅಂತ ಕೇಳಿದರು, ಮೂಡಾದವ್ರು ಕೊಟ್ಟಿದ್ರು. ಬಟ್ ಅದ್ರ ಮೇಲೂ ಕೂಡ ಆರೋಪ ಮಾಡಿದ್ರಿಂದ ಅವರು ಮನಸ್ಸಿನೊಂದು ವಾಪಸ್ ಕೊಟ್ಟಿದ್ರು. ಆದರೂ ಅವ್ರು ಬೇರೆ ತಪ್ಪಿಲ್ಲದೆ ಹೋದ್ರು ಕೂಡ ಇಡಿ ಅವರು ಅವ್ರ ಮೇಲೆ ತನಿಖೆ ಮಾಡಬೇಕು ಅಂತೇಳಿ ಸಮನ್ಸ್ ಎಲ್ಲ ಕೊಟ್ಟಿದ್ರು. ಬಟ್ ಇವತ್ತು ಸುಪ್ರೀಂ ಕೋರ್ಟ್ ಅವರು ತನಿಖೆ ಮಾಡೋ ಅಗತ್ಯ ಇಲ್ಲ, ಇಡಿ ಇನ್ವಾಲ್ವ್ ಅಗತ್ಯ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಅವರು ಕೂಡ ಇವಾಗ ರಿಲೀವ್ ಆಗಿದ್ದಾರೆ. ಈಗ ಈ ಮಟ್ಟದಲ್ಲಿ 14 ಸೈಟ್ನ ಮತ್ತೆ ವಾಪಸ್ ಕೇಳುವಂತ ಸಾಧ್ಯತೆ ಇದೆಯಾ? ಈಗ 14 ಸೈಟ್ ತಗೊಂಡಿದ್ರಿಂದ ತಂದೆಯವ್ರಿಗೆ ಸುಮ್ಮನೆ ತಪ್ಪಿಲ್ಲದೆ ಹೋದ್ರು ಕೂಡ ಅವ್ರ ಮೇಲೆ ಸುಳ್ಳು ಆರೋಪ ಬಂದು ಅವ್ರ ರಾಜಕೀಯ ವೃತ್ತಿ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಬಂದಿದೆ ಅಂತ ಹೇಳಿ ಅವರು ವಾಪಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮತ್ತೆ ಅದನ್ನ ಅವ್ರು ಕೇಳೋದಿಲ್ಲ. ಈಗ ಏನು ಈ ಕೇಸ್ದು ನಡೀತಾ ಇದೆ ಜನಪ್ರತಿನಿಧಿ ಕೋರ್ಟ್ನಲ್ಲಿ, ಆ ಮೂಡಾ ಕೇಸ್ನಲ್ಲಿ ತಪ್ಪಿದೆಯಾ ಇಲ್ವ ಅನ್ನೋದು ಆ ಮೆರಿಟ್ ಆಫ್ ಕೇಸ್ ಮೇಲೆ ಏನು ನಡೀತಾ ಇದೆ ವಾದ ವಿವಾದ ಆಗ್ಲಿ. ಅದಾದ್ಮೇಲೆ ಅವ್ರ ತೀರ್ಪು ಬಂದ್ಮೇಲೆ ಏನ್ ಮಾಡ್ಬೇಕು ಅದನ್ನ ನೋಡಿ. ವಿಪಕ್ಷಗಳ ಪ್ರಯತ್ನ ಇನ್ನೂ ಮುಂದುವರಿಯುತ್ತೆ ಅಂತ ಅನ್ಸುತ್ತಾ ನಮ್ಗೆ? ಅವ್ರು ಏನಾದ್ರೂ ಮಾಡ್ಲಿ, ಸತ್ಯ ನಮ್ಮ ಪರವಾಗಿದೆ. ಸೊ ಹಾಗಾಗಿ ಸತ್ಯಕ್ಕೆ ಜಯ ಸಿಗುತ್ತೆ. ಇಡೀ ತೀರ್ಪಿನಿಂದಾಗಿ ಪೊಲಿಟಿಕಲಿ ಸಿದ್ದರಾಮಯ್ಯ ಸ್ಟ್ರಾಂಗ್ ಆದ್ರ ಅಫ್ಕೋರ್ಸ್ ಇವಾಗ ಜನಕ್ಕೆ ಗೊತ್ತಾಯ್ತು ವಿಪಕ್ಷಿಗಳು ಅವ್ರು ಎಷ್ಟೆಲ್ಲ ರಾಜಕೀಯ ಮಾಡ್ತಿದ್ದಾರೆ. ಅವ್ರನ್ನ ಪಾಪ ಜನರಿಗೆ ಅವ್ರ ಬಗ್ಗೆ ಏನು ಒಲವಿದೆ, ಅವ್ರ ಬಗ್ಗೆ ಏನು ವಿಶ್ವಾಸ ಇದೆ ಅದನ್ನ ಇವ್ರು ಗಳಿಸ್ಕೊಳಕ್ಕಾಗಲಿಲ್ಲ ಅಂತ ಹೇಳಿ ಈ ರೀತಿ ಸುಳ್ಳು ಆರೋಪ ಮಾಡಿ ಅವ್ರನ್ನ ಹಣಿಬೇಕು ಅಂತ ಪ್ರಯತ್ನ ಮಾಡ್ತಿದ್ರು. ಇವತ್ತು ಅದು ಕೋರ್ಟ್ನಲ್ಲಿ ಅವ್ರಿಗೆ ಸೋಲಾಗಿದೆ. ಸೊ ಜನರಿಗೆ ರಾಜಕೀಯ ಪಕ್ಷಗಳ ಬಂಡವಾಳ ಗೊತ್ತಾಗಿದೆ, ವಿಪಕ್ಷಗಳ ಬಂಡವಾಳ ಗೊತ್ತಾಗಿದೆ. 5 ವರ್ಷ ಚೀಫ್ ಮಿನಿಸ್ಟರ್ ಅನ್ನೋ ವಿಚಾರದಲ್ಲೇ ಇದೇ ಕೇಸ್ ಬರ್ತಾ ಇದ್ದು, ಮೂಡ ಕೇಸಿಂದಾಗಿ ಇಳಿಸ್ತಾರೆ. ಹಾಗಾಗಿ ಅದು ಸ್ವಲ್ಪ ಸ್ಟ್ರೆಂಥನ್ ಆಯ್ತಾ ಅಂತ? ಖಂಡಿತ ಅಫ್ಕೋರ್ಸ್ ಖಂಡಿತ. ಅವ್ರಿಗೆ ವಿಪಕ್ಷಿಗಳು ಏನು ಆರೋಪ ಮಾಡ್ತಿದ್ರು ಅದ್ರೊಳಗೆ ಏನೇ ಹುರುಳಿಲ್ಲ ಅಂತ ಜನಕ್ಕೆ ಗೊತ್ತಾಯ್ತು. ಸೊ ಹಾಗಾಗಿ ಪಾರ್ಟಿ ಅಂತೂ ಯಾವತ್ತೂ ಕೂಡ ತಂದೆಯವ್ರ ಪರವಾಗಿ ನಿಂತಿದ್ರು, ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಈ ಕೇಸ್ನಲ್ಲಿ ಏನು ಹುರುಳಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಇನ್ನೂ ಗಟ್ಟಿ ಆಗುತ್ತೆ ಅವ್ರ ಪೊಸಿಷನ್.